ಸರ್ ಈಗೇನು ಗೊತ್ತಾ, ಈಗ ಪೆಟ್ರೋಲ್ಗಳು ಮನೆಯಲ್ಲಿ ಒಂದು ಮನೆಗೆ 4 ಗಾಡಿ ಇದೆ ಪ್ರತಿ ಮನೆಯಲ್ಲಿ. ಪೆಟ್ರೋಲ್ ಕಮ್ಮಿ ಮಾಡಬೇಕು, ಮನುಷ್ಯನು ದಿನನಿತ್ಯ ಬಳಕೆ ಅಂತ ವಸ್ತುಗಳು ಕಮ್ಮಿ ಮಾಡಲಿ, ಅರ್ಥ ಆಯಿತಾ. ಆಮೇಲೆ ಮತ್ತು ಮೆಡಿಕಲ್ ಐಟಮ್ಗಳು ಏನು ಅವು ಕಮ್ಮಿ ಮಾಡಬೇಕು. ಮತ್ತು ಎಜುಕೇಷನ್ ಮೈನ್ ಮುಖ್ಯ. ಎಜುಕೇಷನಲ್ಲಿ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಇದು ಮಾಡಿದ್ರೆ, ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಏನು ಹೇಳಿ, ತುಂಬ ಈಗ ಏನು ಗೊತ್ತಾ, ಒಂದು ಮಗುನ ಸೇರಿಸ್ಬೇಕಾದ್ರೆ ಲಕ್ಷಗಳಾಗುತ್ತೆ ಈಗ. ಅದು ಅದರಿಂದ ದಯವಿಟ್ಟು ಎಜುಕೇಷನ್ ಕಡೆ ಗಮನ ಕೊಡಬೇಕು. ಮುಂದಕ್ಕೆ ಮಕ್ಕಳು ಭವಿಷ್ಯ ಮುಖ್ಯ ಅಲ್ಲ. ಈಗ ಫ್ರೀ ಅಂದರೆ ಏನು ಗೊತ್ತಾ, ಈಗ ಪ್ರತಿಯೊಂದು ಮನುಷ್ಯನು ದುಡ್ದು ತಿಂದರೆ ಸಂತೋಷ ಇದೆ. ಫ್ರೀಯಾಗಿ ಕೊಟ್ಟರೆ ಎಲ್ಲ ಏನು ಅಂದರೆ ಇದಾಗೋಗ್ತದೆ, ಏನು ಪ್ರಯೋಜನ ಇಲ್ಲ. ಫ್ರೀ ಸಿಗ್ತಾರೆ ಅಂತ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. 100 ರೂಪಾಯಿ ಇರೋ ಜಾಗದಲ್ಲಿ 50 ಕೊಟ್ಟು ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ದುಡಿದ್ರೆ ಮನುಷ್ಯನಿಗೆ ಒಂದು ನಿಮಿಷನಪ್ಪ, ಮನುಷ್ಯನು ದುಡಿಬೇಕು. ಮನುಷ್ಯನಿಗೆ ವಯಸ್ಸಿದ್ದಾಗ ಕತ್ತೆ ಥರ ದುಡಿಬೇಕು, ವಯಸ್ಸಾದ್ಮೇಲೆ ಹೊಲಿತಾರ ಇರಬೇಕು. ಇವಾಗಿನ ಜನ್ರೇಷನ್ ಗೊತ್ತಾ, ವಯಸ್ಸಿದ್ದಾಗ ಹೊಲಿತಾರೆ ಇರ್ತಾರೆ, ವಯಸ್ಸಾದ್ಮೇಲೆ ಕತ್ತೆ ಥರ ಇರ್ತಾರೆ. ಇದರಿಂದ ಅಷ್ಟೇ ಕಮ್ಮಿ ಮಾಡಬೇಕು. ಚಿತ್ರದಲ್ಲಿ ಆಸ್ಪತ್ರೆಗಳಿಗೆ ICU ಇಲ್ಲ, ಪ್ರೈವೇಟ್ನಲ್ಲಿ ICU. ಆಸ್ಪತ್ರೆಗೆ ನೋಡ್ಸೋಕೆ ಹೋಗ್ಬೇಕು, ಪ್ರೈವೇಟ್ಗೆ ಹೋಗಬೇಕು. ಒಂದು ತಾಲ್ಲೂಕು ಮಟ್ಟದಲ್ಲಿ ICU ವಾರ್ಡ್ ಇರಲ್ಲ. ಜನರಿಗೆ ಯಾವುದೇ ಆಗಲಿ ಹಾರ್ಟ್ ಪ್ರಾಬ್ಲಮ್ ಬಂತು, ಏನೇ ಬಂತು ಅಂದರೆ ಡಿಸ್ಟಿಕ್ಕು ಬೆಂಗಳೂರಿಗೆ ಹೋಗಬೇಕು. ಸುಸಜ್ಜಿತವಾದಂಥ ಆಸ್ಪತ್ರೆಗಳಿಲ್ಲ, ಸುಸಜ್ಜಿತವಾದಂಥ ಕಾಲೇಜ್ಗಳಿಲ್ಲ. ಎಲ್ಲ ಶಿಕ್ಷಣ ವ್ಯಾಪಾರೀಕರಣ, ಆರೋಗ್ಯನೂ ವ್ಯಾಪಾರೀಕರಣ ಆಗಿದೆ. ಎಲ್ಲಿ ಫ್ರೀ ಕೊಡೋದು ಏನು ಸುಖ ಬಂತು, ನಮ್ಮ ತೆರಿಗೆಯಲ್ಲಿ ಅವರು ಓಡಾಟ ಮಾಡತಕ್ಕಂಥದ್ದಾಗಿದೆ ಅಷ್ಟೇ. 5 ವರ್ಷಕ್ಕೊಂದ್ಸಲಿ ನಾವು ಮಗ್ದರು ಓಟ್ ಹಾಕ್ತೀವಿ. ನಮ್ಮ ಒಂದು ಭಿಕ್ಷೆ ಅಂತ ಓಟು ತೊಗೊಂಡವರು ಅವರು ಐಷಾರಾಮಿ ವ್ಯವಹಾರ ಮಾಡ್ತಾರೆ. ಈ ಸಲ 1 ಕೋಟಿ ಮಾಡಿದವನು ಮುಂದಿನ ಸರಿ 100 ಕೋಟಿ ಆಸ್ತಿದಾರನಾಗಿರ್ತಾರೆ ಅಷ್ಟೇ. ನಾವು ಹಾಗೇ ಇರ್ತೀರ ಅಷ್ಟೇ. ಎಕನಾಮಿಕಲಿ ಪೂರ್ ಪೀಪಲ್ಸ್ ಆಗಿರ್ತಾರೆ ಹೊರತು ಅವ್ರು ಶ್ರೀಮಂತರಾಗ್ತಾರೆ. ಯಾರಿಗೇ ಆಗಲಿ ಇವತ್ತಿನೇನು ಶಿಕ್ಷಣ ಫ್ರೀ ಮಾಡಬೇಕು, ಎಜುಕೇಷನ್ ಫ್ರೀ, ವೈದ್ಯಕೀಯ ಫ್ರೀ ಮಾಡಿದಾಗ ಬಹುನಿರೀಕ್ಷಿತವಾದಂಥ ಜನಕ್ಕೆ ಬೆಂಬಲ ಸಿಗುತ್ತೆ. ಯಾವುದೇ ಫ್ರೀ ಕೊಡೋದು ಬೇಡ. ರೈತರಿಗೆ ಫ್ರೀ ಕೊಡಲಿ, ವಿದ್ಯುತ್ ಫ್ರೀ ಕೊಡಲಿ, ಕರೆಂಟು, ವಿದ್ಯಾರ್ಥಿಗಳಿಗೆ ಫ್ರೀ ಕೊಡಲಿ. ಬೇಡ ಇವ್ರಿಗೆಲ್ಲ ಎಲ್ಲರಿಗೂ ಕೊಡ್ತಾಯಿದ್ರು. ಬಸ್ನಾಗ ಓಡಾಡ್ತಾ ಇರ್ತಾರೆ ಅಷ್ಟೇ. ಸುಮ್ಮನೆ ಓಡಾಡೋದು ಬರ್ತಾ ಇರೋದು. ಬಸ್ಸಲ್ಲಿ ಜನಗಳು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಆ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ. ಯಾರಿಗೂ ಇದಾಗ್ತಾಯಿದೆ, ಯಾರಿಗಾಗ್ತಾಯಿದೆ ಅಂದರೆ ಯಾರಿಗೂ ಆಗ್ತಾಯಿಲ್ಲ. ವಿದ್ಯುತ್ತು ಫ್ರೀಯಾಗಿ ಕೊಡಬಾರ್ದು. ಫ್ರೀಯಾಗಿ ಎಜುಕೇಷನ್, ಆರೋಗ್ಯ ಕ್ಷೇತ್ರ ಎರಡೂ ಫ್ರೀ ಮಾಡಲಿ. ಅವಾಗ ಎಲ್ಲರದು ಆಸ್ಪತ್ರೆಗಳಿದ್ದಾವೆ. ಮೆಡಿಕಲ್ ಕಾಲೇಜ್ ತೆಕ್ಕೊಂಡಾಗ ಸುಮಾರು ಜನ ಮೆಡಿಕಲ್ ಕಾಲೇಜ್ ಇದ್ದಾವೆ. ಅವರವೇ ಮೆಡಿಕಲ್ ಕಾಲೇಜ್ ಇದ್ದಾವೆ ಹೊರತು ಯಾರ್ದಾನ ಬಡವ್ರದಿದ್ದಾವೆ ಎಲ್ಲ ಅವ್ರು ದುಡ್ಡು ಮಾಡ್ತಾರೆ ಅಷ್ಟೇ. ರಸ್ತೆಗೆ 11% ಹೆದ್ದಾರಿ ಸುಂಕ ಅಂತ ಡೀಸೆಲ್ ಹಾಕಿ ಕಟ್ತೀರಿ, ನಾವು ಟೋಲ್ ವಸೂಲಿ ಮಾಡ್ತಾಯಿದ್ದಾರೆ. ಯಾರು ಕೇಳಲ್ಲ, ಯಾರನ್ನೂ ಕೇಳಲ್ಲ. ಹೆದ್ದಾರಿ ಸುಂಕ ಎಲ್ಲಿ ಬಂತು? ಕನ್ಯಾಕುಮಾರಿ ಕಾಶ್ಮೀರ್ ಫ್ರೀ ಅಂತ ಹೇಳಿದ್ರು ವಾಜಪೇಯಿಯವರು. ಇವಾಗ ಎಲ್ಲಿದೆ? ನಾವು ಟೋಲ್ ಕಟ್ಕೊಂಡು ಓಡಾಡ್ತಾ ಇದ್ದೀರಿ. ಏನು ಕಟ್ಟಬೇಕು ಟೋಲು? 11% ಹೆದ್ದಾರಿ ಸುಂಕ ಕಟ್ಟಲ್ವಾ? ಯಾಕೆ ಕಟ್ಟಬೇಕು? ಕೇಳೋರಿಲ್ಲ, ಹೇಳೋರಿಲ್ಲ. ಹಂಗಾಗಿದೆ ಅಷ್ಟೇ. ಯಾರು ಅಕ್ಕಿ ಕೊಡೋದು ಅದು ಮಾಮೂಲಿ ಹಂಗೆ ಕೊಡ್ತೀರಾ ಹಂಗೆ ಕೊಡ್ರಿ. ಬಡವರು ಬೇಜಾನ್ ಜನಗಳು ಬಡವರೇ ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಬದುಕ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾದರೆ. ನೀವು ರಾಜ್ಯಪಾಲರು ಎಲ್ಲರೂ ಸುತ್ತಿಕ್ರೆ ಏನೋ ಮಾಡ್ತೀರಿ. ನಾವು ಕಾರ್ಮಿಕರು ದುಡಿಯೋರು ದುಡ್ದು ರಾಜ್ಯಪಾಲರನ್ನು ಸಾಕ್ತಾಯಿದ್ದೀರಿ. 10 ರೂಪಾಯಿನೂ ಸಂಪಾದನೆ ಮಾಡಿ ಸಾಕ್ತಾಯಿದ್ದೀರಿ. ಅದನ್ನು ತಿಳ್ಕೊಂಡು ನೀವು ರಾಜ್ಯಪಾಲರು ಏನಾದರೂ ಸ್ವಲ್ಪ ಕಾರ್ಮಿಕರಿಗೆ ಸಹಾಯ ಮಾಡಬೇಕು. ಜೀವನದಾಗ ದುಡಿಯೋಂಥ ಅವರು ಪ್ರಪಂಚದಾಗ ಸಣ್ಣ ಉದ್ಯೋಗದಾಗ ಓದಿರೋರವ್ರೆ, ಓದ್ತಾ ಇದ್ದೋರವ್ರೆ, ಅವ್ರನ್ನೆಲ್ಲ ಕಾಪಾಡ್ಕೊಂಡು ನೋಡಿ. ಈ ಥರ ನಮಗೋಸ್ಕರಾಗಿ ಇವರು ವಿಡಿಯೋ ಕ್ಯಾಮ್ರಾ ಮಾಡ್ತಾಯಿದ್ದಾರೆ. ಇವರು ವಿದ್ಯಾವಂತರು, ಇವ್ರಿಗೂ ಸಹಾಯ ನೀಡಬೇಕು. ಹಾಂ ಸರ್, ಪೆಟ್ರೋಲ್ ಡೀಸೆಲ್ ರೇಟು ಕಡಿಮೆ ಮಾಡಬೇಕು ಸರ್. ನೀವು ಏನೋ ದಯವಿಟ್ಟು ಅದನ್ನು ಕಡಿಮೆ ಮಾಡಿದ್ರೆ ನಾವು ಬಡವರು ಸ್ವಲ್ಪ ಬದುಕಿ ನಿಮ್ಮ ರಾಜ್ಯ ಸರ್ಕಾರದವ್ರಿಗೆ ಒಳ್ಳೇದು. ನಾವೆಲ್ಲ ರಾಜ್ಯಗಳೆಲ್ಲ ಚೆನ್ನಾಗಿದ್ದರೆ ನಿಮ್ಗೆ ಒಳ್ಳೆಯದೇ ಮಾಡ್ತಾರೆ.